ನಾಗಾಲ್ಯಾಂಡ್ನ ಫ್ಲವರ್ ಆರ್ಟ್ ಬಗ್ಗೆ ಅದೆಷ್ಟೋ ಮಂದಿಗೆ ಗೊತ್ತಿಲ್ಲ. ಈಗ ಬೆಂಗಳೂರಿನ ಚಿತ್ರಸಂತೆ ಬೆಂಗಳೂರಿಗೆ ಈ ನಾಗಾಲ್ಯಾಂಡ್ನ ವಿಶೇಷವಾದಂಥ ಫ್ಲವರ್ ಆರ್ಟನ್ನು ಪರಿಚಯ ಮಾಡಿಸ್ತದೆ. ಚಿತ್ರಸಂತೆಯಲ್ಲಿ ವಿಶೇಷವಾಗಿ ಈ ಡ್ರೈವುಡ್ ಅಂತ ಏನು ಕರೀತಾರೆ, ನಾಗಾಲ್ಯಾಂಡ್ ಭಾಗದಲ್ಲಿ ಸಿಗುವಂಥ ಒಂದು ವಿಶೇಷವಾದಂಥ ಡ್ರೈವುಡ್ ಇದು. ಈ ಡ್ರೈವುಡ್ನಿಂದ ಫ್ಲವರ್ ಡೆಕೋರೇಟಿವ್ ಐಟಮ್ಸ್ಗಳನ್ನು ಮಾಡಿರೋದು ನಿಜಕ್ಕೂ ಕೂಡ ಈಗ ಅನೇಕರನ್ನು ತನ್ನತ್ತ ಸೆಳೀತಾ ಇದೆ. ಇದು ಒಂದು ವಿಶೇಷವಾದಂಥ ಕಲೆ ಆಗಿದ್ದು, ಎಸ್ಪೆಷಲಿ ಇಂಡೋರ್ ಡೆಕೋರೇಷನ್ಸ್ಗಳಿಗೆ, ಮದುವೆ ಸಮಾರಂಭಗಳಿಗೆ, ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಇದನ್ನು ಡೆಕೋರೇಟಿವ್ಸ್ ಆಗಿ ಕೂಡ ಬಳಸ್ಬೋದು. ಇಲ್ಲಿ ಹೂವುಗಳ ಜೊತೆಗೆ ಪೇಪರ್ಗಳ ಜೊತೆಗೆ ಡ್ರೈವುಡ್ ಅಂತ ಕರೀತಾರೆ. ಅದಕ್ಕೆ ಒಂದು ವಿಶೇಷವಾದಂಥ ಮರಗಳಿರುತ್ತೆ. ಆ ಮರದ ತೊಗಟೆಗಳಿಂದ ಮಾಡುವಂಥ ಒಂದು ಡೆಕೋರೇಟಿವ್ ಐಟಮ್ಸ್ ಇದಾಗಿದೆ. ಇದಕ್ಕೆ ಹೆಚ್ಚಿನ ಬೇಡಿಕೆ ಕೂಡ ಬರ್ತಾ ಇದೆ. ಈ ಒಂದು ಆರ್ಟ್ ಬಗ್ಗೆ ಯಾರಿಗೂ ಕೂಡ ಅಷ್ಟೊಂದು ಆಸಕ್ತಿ ಇರಲಿಲ್ಲ, ಮೊದಲಾಗಿ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇನ್ಫ್ಯಾಕ್ಟ್ ಹೀಗಾಗಿ ಅನೇಕರಿಗೆ ಇದ್ರ ಬಗ್ಗೆ ಪರಿಚಯ ಇರಲಿಲ್ಲ. ಈಗ ಈ ಒಂದು ಐಟಮ್ಸ್ಗಳು ಅಂದರೆ ಸಂಪೂರ್ಣವಾಗಿ ನೋಡೋಕ್ಕೆ ಹೂಗಳ ಮಾದರಿಯಲ್ಲೇ ಇರುತ್ತೆ, ಆದರೆ ಇದು ಮರದಿಂದ ಮಾಡಿದ್ದು ಅಥವಾ ಡೆಕೋರೇಟಿವ್ ಐಟಮ್ಸ್ಗಳಾಗಿದ್ದು ಅನ್ನೋದು ಕೂಡ ಅಷ್ಟ್ರ ಬಗ್ಗೆ ಮಾಹಿತಿ ಇರಲ್ಲ. ಈಗ ಈ ನಾವು ನೋಡ್ತಾ ಇರುವಂಥ ದೃಶ್ಯಗಳೆಲ್ಲ ನೋಡುವುದು ಪ್ರತಿಯೊಂದು ಕೂಡ ಒಂದು ಸೊಗಸಾಗಿದೆ, ವಿಭಿನ್ನವಾಗಿದೆ, ವಿಶೇಷವಾಗಿರುವಂಥದ್ದು. ಜೊತೆಗೆ ಇದರಲ್ಲಿರುವಂಥ ಬೇರೆ ಬೇರೆ ಮಾದರಿಗಳೇನಿದೆ, ಬೇರೆ ಬೇರೆ ಡಿಸೈನ್ಸ್ಗಳಿದೆ, ಅದು ನಿಜಕ್ಕೂ ಕೂಡ ರಂಜನೀಯವಾಗಿದೆ. ಹಾಗಾಗಿ ಬೆಳಿಗ್ಗೆಯಿಂದಲೇ ಕೂಡ ಈ ಒಂದು ಐಟಮ್ಸ್ಗಳ ಬಗ್ಗೆ, ಅದರಲ್ಲೂ ಪ್ರಮುಖವಾಗಿ ಈ ಡೆಕೋರೇಟಿವ್ ವಸ್ತುಗಳ ಬಗ್ಗೆ ಸಾಕಷ್ಟು ಕುತೂಹಲ ಕೆಳಿಸಿದೆ. ನಾಗಾಲ್ಯಾಂಡಿಂದ ಬಂದಿರುವಂಥ ಈ ಒಂದು ಕಲಾವಿದರು ಕೂಡ ಇದನ್ನು ಇಲ್ಲೇ ಡಿಸೈನ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲೇ ಒಂದು ಅವರು ರೆಡಿ ಕೂಡ ಮಾಡ್ತಾರೆ. ನೋಡ್ಬೋದು ಯಾವ ರೀತಿ ಇದನ್ನು ರೆಡಿ ಮಾಡ್ತಾರೆ ಅನ್ನೋದನ್ನು. ಹೀಗಾಗಿ ಜನಗಳು ಕೂಡ ಇದನ್ನು ಮುಗಿಬಿದ್ದು ಖರೀದಿಸ್ತಾ ಇದ್ದಾರೆ. ಒಂದು ವಿಶೇಷವಾಗಿ ಕಾಣುತ್ತೆ, ಮನೆಗೆ ಒಂದು ಆಕರ್ಷಣೆ ಕೂಡ ಇರುತ್ತೆ. ಇದಕ್ಕೋಸ್ಕರ ಜನರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಫ್ಲವರ್ ಡೆಕೋರರ್ ಅಂತ ಏನು ಕರಿತೀವಿ ಅಥವಾ ಫ್ಲವರ್ ಆರ್ಟಿಂದ ಮಾಡುವಂಥ ವಿಶೇಷ ವಿನ್ಯಾಸವನ್ನು ಈಗಾಗಲೇ ಎಲ್ಲರೂ ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆಯವರು ಕೂಡ ಇದ್ದಾರೆ. ನನ್ನ ಜೊತೆ ಮಾತಾಡೋದಕ್ಕೆ ಅನೇಕರು ಕೂಡ ಬರ್ತಾ ಇದ್ದಾರೆ. ಜೊತೆ ಮಾತಾಡೋಣ. ಸರ್, ಈ ಐಟಮ್ಸ್ ಬಗ್ಗೆ ಅದರಲ್ಲೂ ಪ್ರಮುಖವಾಗಿ ಈ ಫ್ಲವರ್ ಆರ್ಟ್ ಬಗ್ಗೆ ಯಾರಿಗೂ ಕೂಡ ಅಷ್ಟಾಗಿ ಮಾಹಿತಿ ಇರಲ್ಲ. ಈ ಫ್ಲವರ್ ಆರ್ಟ್ ಬಗ್ಗೆ ಹೇಳಿ, ಯಾವ ರೀತಿ ಏನು ಅಂತ. ಇದು ನಾಗಾಲ್ಯಾಂಡಿಂದ ತೊಗೊಂಡು ಬಂದುಬಿಟ್ಟು ಲೂಸ್ ಪೀಸ್ ತೊಗೊಂಡು ಬಂದ್ಬಿಟ್ಟು ಮಾಡ್ತಾ ಇರೋದು. ಸಪ್ರೇಟಾಗಿ ಡಿಸೈನ್ ಮಾಡಿಬಿಟ್ಟು ಮಾಡ್ತಾ ಇರೋದು. ಫ್ಲವರ್ ವೈಸು ಪ್ಲಸ್ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು. ಈ ಆರ್ಟ್ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಅಷ್ಟಾಗಿ. ಅಂದರೆ ಎಲ್ಲರೂ ನೋಡ್ತಾ ಇದ್ರು, ಬರ್ತಾ ಇದ್ರು. ಬಟ್ ಇಲ್ಲಿ ನೀವು ಇಲ್ಲಿ ಬಂದಮೇಲೆ ಅಂದರೆ ನಿಮ್ಮದು ಒಂದು ಆರ್ಟ್ ಸ್ಟಾಲ್ ಇಲ್ಲಿ ಹಾಕಿದ್ಮೇಲೆ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ಯಾವ ರೀತಿ ಏನು ಅಂತ. ಇದು ಆ್ಯಕ್ಚುಲಿ ಮೋಸ್ಟ್ ಆಫ್ ದಿ ಪೀಪಲ್ಗೆ ಗೊತ್ತಿಲ್ಲ, ಅದು ಡ್ರೈ ಫ್ಲವರ್ಸ್ ಯಾವ ಥರ ಮಾಡಿರೋದು ಅಂತ ಗೊತ್ತಿಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ ಪೇಪರ್ ಎಂದು ಇದಾಗ್ತಾ ಇದೆ. ಸೊ ಇದು ಪೇಪರ್ಲಿ ಮಾಡಿರೋದಲ್ಲ, ಸೋಳಾ ವುಡ್ಡು ಇಲ್ಲಾಂದರೆ ಪ್ಯಾಮ್ ಲೀವ್ಸು ಅದು ಅದರಲ್ಲಿ ಮಾಡಿರೋದು. ಅದು ಮಾಡಿಬಿಟ್ಟು ಡೆಕೋರೇಟ್ ಮಾಡಿಬಿಟ್ಟು ಮಾಡಿರೋದು. ಜನರ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ ನಿಮ್ಮ ಈ ಆರ್ಟ್? ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲಿ ನಾನು ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಕಸ್ಟಮರ್ಸ್ ಎಲ್ಲ ಇವಾಗ ಎಲ್ಲರಿಗೂ ಗೊತ್ತಿದೆ, ಇವಾಗ ಬೋರ್ಡ್ ಹಾಕಿರೋದಕ್ಕೆ ಎಲ್ಲರಿಗೂ ಗೊತ್ತಿದೆ. ಸೊ ಚೆನ್ನಾಗಿ ಸೇಲ್ಸ್ ಆಗ್ತಾ ಇದೆ. ಥ್ಯಾಂಕ್ ಯು. ಇದು ಆರ್ಟಿಸ್ಟ್ ಆದಂಥ ಮುನೇಶ್ ಅವರು ಹೇಳ್ತಾ ಇರುವಂಥ ಮಾತು. ಹೀಗಾಗಿ ಸಾಕಷ್ಟು ವ್ಯತ್ಯಾಸಗಳಿದ್ದರೂ ಕೂಡ, ಅಂದರೆ ಪ್ರಮುಖವಾಗಿ ಈ ಒಂದು ಸಂತೆಯಲ್ಲಿ ಚಿತ್ರಸಂತೆ ಏನಿದೆ, ಈ ಚಿತ್ರಸಂತೆ ನಿಜಕ್ಕೂ ಕಲಾವಿದರಿಗೆ ಒಂದು ವಿಶೇಷವಾದಂಥ ಅವಕಾಶವನ್ನು, ಒಂದು ವೇದಿಕೆಯನ್ನು ಕಲ್ಪಿಸಿದೆ. ಗೊತ್ತಿಲ್ಲದ ಕಲೆಗಳು ಕೂಡ ಬೆಂಗಳೂರಿಗರಿಗೆ, ಇಲ್ಲಿನ ಸ್ಥಳೀಯರಿಗೆ ಈಗ ಪರಿಚಯವಾಗ್ತಾ ಇದೆ. ಕ್ಯಾಮ್ರಾಮನ್ ಬಜರಂಗಿ ಜೊತೆ ಪ್ರಮೋದ್, TV9 ಬೆಂಗಳೂರು. ಬೆಂಗಳೂರಿನಲ್ಲಿ ನಡೀತಿರುವಂತಹ ಚಿತ್ರಸಂತೆಯಲ್ಲಿ ಸಾಕಷ್ಟು ಜನ ಕಲಾವಿದರು ಇವತ್ತು ತಮ್ಮ ಪ್ರದರ್ಶನಗಳನ್ನ ನೀಡ್ತಿದ್ದಾರೆ. ತಮ್ಮ ಕೈಯಲ್ಲಿ ಹರಡಿರುವಂತಹ ಕುಂಚದಿಂದ ಹರಡಿರುವಂತಹ ವಿವಿಧ ರೀತಿಯಂತಹ ಕಲಾ ಪ್ರಕಾರಗಳನ್ನ ಸಹ ಈಗ ತೋರಿಸಿರುವಂತದ್ದು. ಅದರ ಜೊತೆ ಈಗ ಕಾರ್ಟೂನ್ ಕ್ಯಾರಿಕೇಚರ್ ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಇಲ್ಲಿ ನೋಡ್ತಿರಬಹುದು ವಿವಿಧ ಗಣ್ಯರ ಈಗ ಕಾರ್ಟೂನ್ಗಳು ಸಹ ಈಗ ಇಲ್ಲಿ ನೆರೆದಿದ್ದವರನ್ನ ಒಂದು ಆಕರ್ಷಣೆಯ ಒಂದು ಕೇಂದ್ರ ಬಿಂದು ಆಗಿರುವಂತದ್ದು. ತಮ್ಮ ಒಂದು ಏನು ಕಾರ್ಟೂನ್ ಕ್ಯಾರಿಕೇಚರ್ಗಳನ್ನ ಮಾಡಿಸ್ಕೊಳ್ಳೋಕ್ಕೂ ಜನ ಈಗಾಗಲೇ ಮುಂದಾಗಿರುವಂಥದ್ದು. ಏನಿಷ್ಟು ದಿನ ಕೇವಲ ನಾವು ಟಿವಿಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿದ್ವಿ, ಕೇವಲ ಏನು ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸೆಲೆಬ್ರಿಟಿಗಳ ಒಂದು ಕಾರ್ಟೂನ್ ಕ್ಯಾರಿಕೇಚರ್ಗಳು ಸಿಕ್ಕಾಪಟ್ಟೆ ನೋಡ್ತಿದ್ವಿ. ಆದರೆ ಈಗ ಕಾರ್ಟೂನ್ ಕ್ಯಾರಿಕೇಚರನ್ನು ಇಲ್ಲಿ ಮುಂದೆಗಡೆ ಕೂರಿಸ್ಕೊಂಡಂತಹ ಕಲಾವಿದರು ಈಗ ಬಿಡಿಸ್ತಿರುವಂಥದ್ದು. ಕುತೂಹಲ ಸಹ ಹೆಚ್ಚಾಗೇ ಇರುತ್ತೆ. ನಮ್ಮ ಒಂದು ಕಾರ್ಟೂನ್ ಹೇಗಿರ್ತವೆ ಅನ್ನೋದನ್ನು ನಾವು ನೋಡ್ಕೊಳ್ಳೋದಕ್ಕೂ ಸಹ ಒಂಥರ ಖುಷಿನೂ ಇರ್ತವೆ. ಈಗ ನೋಡ್ತಿರಬಹುದು, ಈಗ ಗದಗ್ನಿಂದ ಬಂದಿರುವಂತಹ ರಾಜೇಶ್ ಪೂಜಾರ್ ಕಲಾವಿದರು ಈಗ ಕಾರ್ಟೂನ್ ಕ್ಯಾರಿಕೇಚರನ್ನು ಬಿಡಿಸ್ತಿರುವಂತಹದ್ದು. ಮುಂಭಾಗದಲ್ಲಿ ಯಾರಿಗೆ ಕಾರ್ಟೂನ್ ಕ್ಯಾರಿಕೇಚರ್ ಬೇಕಿದೆಯೋ ಅವ್ರನ್ನ ಕೂರಿಸ್ಕೊಂಡು ನಿಮಿಷಗಳಲ್ಲಿ ಈಗ ಒಂದು ಕಾರ್ಟೂನ್ ಕ್ಯಾರಿಕೇಚರ್ಗಳನ್ನ ಮಾಡಿಕೊಡ್ತಿರುವಂತಹದ್ದು. ಸೊ ಇಲ್ಲಿ ನೋಡ್ತಿರ್ಬೋದು, ಕುತೂಹಲ ಸಹ ಹೆಚ್ಚಾಗಿರುತ್ತೆ. ಏನು ಬರೀತಿರ್ತಾರೆ, ಹೇಗಿರ್ತವೆ ನಮ್ಮ ಒಂದು ಕಾರ್ಟೂನ್, ನಾವು ಹೇಗೆ ನೋಡ್ಕೋಬಹುದು ಅನ್ನೋಂಥದ್ದು ಒಂದು ಕಾರ್ಟೂನ್ ಬರ್ಸ್ಕೊಳ್ಳೋಕ್ಕೂ ಕೈಯಲ್ಲೂ ಸಹ ಇರ್ತವೆ. ಈ ಕಡೆ ಕಲಾವಿದರು ಹೇಗೆ ಬರೆದಿರ್ತಾರೆ ಅನ್ನೋದನ್ನ ನೋಡೋದಕ್ಕೂ ಸಹ ಎಂತೂ ಸಹ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಈಗ ಇಲ್ಲಿ ಕೂತಿರುವಂತಹ ವ್ಯಕ್ತಿಯ ಕ್ಯಾರಿಕೇಚರ್ ಅಂದ್ರೆ ಕಾರ್ಟೂನ್ ಕ್ಯಾರಿಕೇಚರ್ ಈಗ
ಬರೀಲಾಗ್ತಿರುವಂತಹದ್ದು. ಸೊ ಅವರು ಹೇಗಿರ್ತಾರೆ, ಹೇಗೆ ಕಾಣಬಹುದು ಈ ಒಂದು ಕಾರ್ಟೂನ್ನಲ್ಲಿ ಅನ್ನೋಂಥದ್ದನ್ನ ಸಹ ಇಲ್ಲಿ ನೋಡ್ಬೋದು. ಇನ್ನು ಇದರ ಮುಂಭಾಗದಲ್ಲಿ ಪ್ರದರ್ಶನ ಸಹ ಮಾಡಿದ್ದಾರೆ. ಅವರು ತಮ್ಮ ಹಳೆಯ ಒಂದು ಕಾರ್ಟೂನ್ಗಳ ಕ್ಯಾರಿಕೇಚರ್ಗಳನ್ನು ಒಂದು ಕಡೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ವಿವಿಧ ರೀತಿಯ ವಿವಿಧ ಪಾರ್ಟಿಗಳ ಮುಖ್ಯ ಲೀಡರ್ಗಳನ್ನು ಸಹ ತೋರಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಗಣ್ಯರ ಒಂದು ಭಾವಚಿತ್ರಗಳನ್ನು ಸಹ ಅವರ ಒಂದು ಕಾರ್ಟೂನ್ ಕ್ಯಾರಿಕೇಚರನ್ನು ಸಹ ಮಾಡಿದ್ದಾರೆ. ಇವೆಲ್ಲ ನೋಡಿದ್ರೆ ಸಾಕಷ್ಟು ಅಟ್ರಾಕ್ಟಿವ್ ಆಗಿರ್ತವೆ. ಇಂತಹ ಒಂದು ಕ್ಯಾರಿಕೇಚರ್ಗಳು ಸಹ ನಮ್ಮಲ್ಲೂ ಇರಬೇಕು, ನಮ್ಮದು ಇರಬೇಕು, ಇರುವಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋಂಥದ್ದು ಟ್ರೆಂಡ್ ಸಹ ಸೃಷ್ಟಿಯಾಗಿರುವಂಥದ್ದು. ಸೊ ಹೀಗಾಗಿ ಈಗ ಕಾರ್ಟೂನ್ ಕ್ಯಾರಿಕೇಚರ್ ಇಲ್ಲಿ ಈಗ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಸಹ ಆಗಿರುವಂಥದ್ದು. ಜೊತೆಯಲ್ಲಿ ನೋಡುಗರಿಗೆ ಮತ್ತು ಬರೆಸ್ಕೊಳ್ಳೋರಿಗೂ ಸಹ ಒಂಥರ ಕುತೂಹಲ ಇರ್ತವೆ. ಎಷ್ಟು ಅಂದರೆ ಕೇವಲ ನಿಮಿಷಗಳಲ್ಲಿ ಬರೆದುಕೊಡುವಂತಹ ಇದನ್ನು ಸಹ ನೋಡೋದಕ್ಕೂ ಒಂಥರ ಖುಷಿ ಇರ್ತವೆ. ಈಗಿರುವಂತಹ ಒಂದು ಟ್ರೆಂಡ್ನಲ್ಲಿ, ಈಗಿರುವಂತಹ ಒಂದಷ್ಟು ಟೆಕ್ನಾಲಜಿಗಳಲ್ಲಿ ಮೊಬೈಲ್ನಲ್ಲಿ ಸೆಲ್ಫಿ ತೊಗೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಮಾಡಿಫೈ ಮಾಡೋಂಥದ್ದು ಇರ್ತವೆ. ಆದರೆ ಈಗ ಒರಿಜಿನಲ್ ಆಗಿ ಮಾಡಿಫೈ ಮಾಡುವಂಥದ್ದು, ಒರಿಜಿನಲ್ ಆಗಿ ಕ್ಯಾರಿಕೇಚರ್ ತಗೊಳ್ಳುವಂಥದ್ದು ಸಹ ಸಾಕಷ್ಟು ಥ್ರಿಲ್ ಸಹ ಇರ್ತವೆ. ಅದ್ರ ಜೊತೆಲಿ ಒಂಥರ ರೋಮಾಂಚನ ಸಹ ಆಗಿರ್ತವೆ. ಥರ ಹೇಳಬೇಕು ಅನ್ನೋದಾದರೆ ಇವತ್ತಿನ ಒಂದು ಚಿತ್ರಸಂತೆಯಲ್ಲಿ ಕಾರ್ಟೂನ್ ಕ್ಯಾರಿಕೇಚರ್ ಸಹ ಸಾಕಷ್ಟು ಜನರ ಸೆಂಟರ್ ಆಫ್ ಅಟ್ರಾಕ್ಷನ್ ಸಹ ಆಗಿದೆ. ಕ್ಯಾಮ್ರಾಮನ್ ಸುಶೀಲ್ ಜೊತೆ ಪವನ್ ಕುಮಾರ್ ಪಟೇಲ್, TV9 ಬೆಂಗಳೂರು. ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದಂತಹ ಡಿಮಾನಿಟೈಸೇಷನ್, ಕಲಾವಿದರ ಆ ಒಂದು ಕಲೆಯನ್ನು ಕೂಡ ಕೆರಳಿಸಿರುವಂಥದ್ದು, ಕಲಾವಿದರ ಆ ಒಂದು ಚಿತ್ತವನ್ನು ಕೂಡ ಕಲೆಯ ದೃಷ್ಟಿಯಿಂದ ಡಿಮಾನಿಟೈಸೇಷನ್ ಹೇಗೆಲ್ಲ ಪರಿಣಾಮ ಬೀರಿದೆ ಮತ್ತು ಕಪ್ಪು ಹಣ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನ ಕಲಾವಿದರಿಗೂ ಕೂಡ ತಮ್ಮ ಕಲೆಯ ಮೂಲಕ ಅಭಿವ್ಯಕ್ತಪಡಿಸ್ತಾ ಇರುವಂಥದ್ದನ್ನ ಇವತ್ತಿನ ಚಿತ್ರಸಂತೆಯಲ್ಲಿ ನೋಡ್ತಾ ಇದ್ದೀವಿ. ಕಾಳಧನ ಹೇಗೆಲ್ಲ ಒಂದು ಸಮಾಜದಲ್ಲಿ ಮತ್ತು ಬ್ಯಾಂಕುಗಳ ಮೂಲಕ ಚಲಾವಣೆ ಆಗ್ತಾ ಇದೆ ಅನ್ನೋದನ್ನ ಪರ್ಫಾರ್ಮೆನ್ಸ್ ಆರ್ಟ್ ಮೂಲಕ ಚಿತ್ರಕಲಾ ಪರಿಷತ್ತಿನ ಹಳೆ ವಿದ್ಯಾರ್ಥಿಯಾಗಿರುವಂತಹ ನವೀನ್ ಅವರು ಬಿತ್ತರಿಸಿರುವಂತದ್ದು. ಈ ಒಂದು ಡಿಮಾನಿಟೈಸೇಷನ್ ನ ಮೂಲಕ ಇರುವಂತಹ ಕಪ್ಪೋಣ ಅಂದ್ರೆ ಹಳೆಯ 1000 ನೋಟುಗಳನ್ನೇ ಈ ರೀತಿಯ ಭಿತ್ತಿ ಚಿತ್ರವನ್ನಾಗಿ ಅವರು ರೂಪುಗೊಳಿಸಿದ್ದಾರೆ. ಅದರಲ್ಲಿ ಹಲವಾರು ರೀತಿಯಲ್ಲಿ ಒಂದು ತನ್ನ ಕಲೆಯ ಅಭಿವ್ಯಕ್ತಿಯನ್ನು ಕೂಡ ನೋಟಿನ ಮೂಲಕವೇ ಮಾಡಿರುವಂತದ್ದು. ಈ ಒಂದು ಪರ್ಫಾರ್ಮೆನ್ಸ್ ಆರ್ಟ್ಸ್ ನ ಬಗ್ಗೆ ಅಥವಾ ಆ ಒಂದು ಕಲೆಯ ಬಗ್ಗೆ ನವೀನ್ ಅವರು ಯಾವ ರೀತಿಯ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದಾರೆ ಮತ್ತು ಯಾವ ತಮ್ಮ ಕಲೆಯನ್ನ ಅಭಿವ್ಯಕ್ತಿ ಪಡಿಸ್ತಾ ಇದ್ದಾರೆ ಅನ್ನೋದನ್ನ ಅವರ ಮಾತುಗಳಲ್ಲಿ ಕೇಳ್ತಾ ಇದೀವಿ. ಏನ್ ಕಾನ್ಸೆಪ್ಟ್ ಅನ್ನ, ಏನ್ ಥೀಮ್ ಅನ್ನ ಇಟ್ಕೊಂಡು ಈ ಒಂದು ಕಲೆಯನ್ನ ಪರ್ಫಾರ್ಮೆನ್ಸ್ ಆರ್ಟ್ ಅನ್ನ ಮಾಡ್ತಾ ಇದೀವಿ? ಮೇನ್ ಆಗಿ ಇದು ಬ್ಲ್ಯಾಕ್ ಮನಿ ಕಾನ್ಸೆಪ್ಟ್. ಆ್ಯಕ್ಚುಲಿ ಇದನ್ನು ನಾನು 2 years ಬ್ಯಾಕ್ ಮಾಡಿರೋದು. ಈ ಒಂದು ಸರೌಂಡಿಂಗ್ ಎಲ್ಲ ಒಂದು ನೋಡಿಕೊಂಡು ಯಾವ ಥರ ನಡೀತಿದೆ ಅದನ್ನು ನೋಡ್ಕೊಂಡು ನಾನು ಮುಂಚೆ ಮಾಡಿದ್ದೆ. ಬಟ್ ಅವ್ರಿಗೆ ಮೋದಿ ಅವ್ರ ಕಡೆಯಿಂದ ಇವಾಗ ನನಗೆ ವ್ಯಾಲ್ಯೂ ಬಂದಿದೆ ಅಂದ್ಕೊಂಡಿದ್ದೀನಿ. ಆ ಒಂದು ಕಾನ್ಸೆಪ್ಟ್ ಪ್ರಕಾರ ನಾನು ಇವತ್ತು ತುಂಬ ಜನಕ್ಕೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಕಪ್ಪು ಹಣ ಅವ್ರು ಹೇಳಿರೋ ಕೊನೆ ಡೇಟ್ಗೆ ಎಂಡ್ ಆಗಬೇಕು, ಅದು ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಚಲಾವಣೆ ಆಗೋದು ತಪ್ಪು ಅನಿಸ್ತಿದೆ. ನಾನು ಈ ವರ್ಕ್ನ ಇವತ್ತಿನ ಎಂಡಿಂಗಲ್ಲಿ ಫೈರ್ ಮಾಡ್ತಾ ಇದ್ದೀನಿ. ಸಂಜೆ ಈ ಈವೆಂಟ್ನ ಎಂಡಿಂಗ್ ಟೈಮಲ್ಲಿ ಫೈರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಅಲ್ಲಿಗೆ ಕಪ್ಪು ಹಣ ಕೊನೆ ಅನಿಸಲ್ಲ, ಅದು ಆಗಬೇಕು. ಈಗ ಈ ಚಿತ್ರದಲ್ಲಿ ಗಾಂಧೀಜಿ ಜೊತೆಗೆ ಬೇರೆ ಬೇರೆ ಒಂದು ಮಷಿನರಿ ಟೂಲ್ಸ್ ಗಳ ತರದೆಲ್ಲ ಬಿತ್ತರಿಸ ಮಾಡಿದ್ದೀರಿ. ಸೊ ಏನನ್ನ ಅದು ಪ್ರತಿಬಿಂಬಿಸುತ್ತೆ ಅಂತ? ಈ ಮಿಷಿನ್ ಅನ್ನೋದು ಮೂಮೆಂಟ್ನ ಒಂದು ಪ್ರತಿನಿಧಿಸುತ್ತೆ. ಮೂಮೆಂಟ್ ಅಂದರೆ ಮುಂದಿನ ದಿನಗಳನ್ನ ನನ್ನ ಒಂದು ಪೋರ್ಟ್ರೇಟ್ನ ಮೂಲಕ ನಾನು ಬಿಂಬಿಸಿದ್ದೀನಿ ಇಲ್ಲಿ. ಆ ಒಂದು ದಿನ ಬರಲಿ ಅಂತ ಅಂದ್ಕೊಂಡು ನಾನು ಈ ಒಂದು ವರ್ಕ್ ಮಾಡಿದ್ದೀನಿ. ಅದು ಆಗಿದೆ, ಅದು ಒಳ್ಳೆ ಕಾರ್ಯಕ್ಕೆ ಆಗಲಿ ಅಂತ ಅನ್ಕೊಂತೀನಿ. ಇದರ ಜೊತೆಗೆ ಮೇಲ್ಭಾಗದಲ್ಲಿ ಸಾಕಷ್ಟು ಜನರ ಆ ಒಂದು ಪೋರ್ಟ್ರೇಟ್ ಅನ್ನು ಕೂಡ ಹಾಕಿದ್ರೆ ಅದನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಇದೆ? ಇದರಲ್ಲಿ ಕೆಲವೊಂದು ಸಿಂಬಲಿಟೆಕ್ ಆಗಿದೆ. ಆ ಸಿಂಬಲ್ಗಳನ್ನ ನೋಡಿದ್ರೆ ಆ ಒಂದು ಜನನೇ ಅರ್ಥ ಮಾಡ್ಕೊತಾರೆ ಯಾರಿಗೆ ಈ ತರ ಮೆಸೇಜ್ ಹೋಗ್ತಾ ಇದೆ ಅಂತ ಅಷ್ಟೇ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಕೇವಲ ಗಾಂಧೀಜಿ ಮಾತ್ರವಲ್ಲ, 1000 ರೂಪಾಯಿ ನೋಟು ಯಾವ ರೀತಿ ಇನ್ನೂ ಕೂಡ ಕಾಳಧನದ ರೂಪದಲ್ಲಿ ಮತ್ತೆ ಹೇಗೆ ಚಲಾವಣೆ ಆಗ್ತಿದೆ ಅನ್ನೋಂಥದ್ದನ್ನ ತಮ್ಮ ಕಲೆಯ ಮೂಲಕ ನವೀನ್ ಅವರು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಅದರ ಜೊತೆಗೆ ಸಾಮಾನ್ಯ ಜನರ ಭಾವಚಿತ್ರಗಳನ್ನು ಕೂಡ ಅದರಲ್ಲಿ ಅಳವಡಿಸುವ ಮೂಲಕ ಈ ಒಂದು ಕಾಳಧನ ಇವತ್ತಿಗೆ ಕೊನೆಯಾಗಬೇಕು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ಒಂದು ಪರ್ಫಾರ್ಮ್ ಆರ್ಟ್ ಅನ್ನ ಮಾಡಿದ್ದಾರೆ. ಅದನ್ನ ಈ ಒಂದು ಕಲಾಕೃತಿಯನ್ನ ಇವತ್ತೇ ಸುಡ್ತಾರೆ. ಚಿತ್ರಸಂತೆಯ ಅಂತಿಮ ಹಂತದಲ್ಲಿ ಇದನ್ನ ಸುಟ್ಟು ಕಾಳಧನ ಇವತ್ತಿಗೆ ಕೊನೆಯಾಗಬೇಕು ಎನ್ನುವಂತಹ ಅಭಿಲಾಷೆಯನ್ನ ನವೀನ್ ಮತ್ತು ಅವರ ಗೆಳೆಯರು ಹೊಂದಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಜು ಪಾಟೀಲ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಭರಾಟೆಯಲ್ಲಿ ಮತ್ತು ಈ ತಂತ್ರಜ್ಞಾನದಲ್ಲಿ ನಾವು ನಮ್ಮನ್ನ ಮರೆತು ಹೋಗೋದ್ರ ಜೊತೆಯಲ್ಲಿ ರೈತರನ್ನು ಸಹ ಮರ್ತಿದ್ದೀವಿ.
ಉಳುವ ಯೋಗಿಯನ್ನ ಮರೆತಿರುವಂತಹ ಈ ಒಂದು ಪ್ರಪಂಚಕ್ಕೆ ಉಳುವ ಯೋಗಿಯ ಒಂದು ಮಹತ್ವ ಏನು ಮತ್ತು ಫಾರ್ಮರನ್ನು ಸೇವ್ ಮಾಡಿ ಅನ್ನೋಂತಹ ಒಂದು ವಿಶೇಷವಾದಂತಹ ಕ್ಯಾಂಪೇನನ್ನು ಈಗ ಪರಮೇಶ್ ಜೋಳಾದ್ ಮಾಡ್ತಿದ್ದಾರೆ. ವಿಜುವಲ್ ಆರ್ಟಿಸ್ಟ್ ಆಗಿರುವಂತಹ ಪರಮೇಶ್ ಜೋಳಾದ್ ಈಗ ವಿಶೇಷವಾಗಿ ಒಂದು ನೇಗಿಲನ್ನು ಒಂದು ತಯಾರು ಮಾಡಿ ಅವರು ತಲೆಗೆ ಇಟ್ಕೊಂಡು ನಮ್ಮ ಒಂದು ಈಗಿರುವಂತಹ ಸಂಸ್ಕೃತಿಯನ್ನು ಮರೆತಿರುವಂತಹ ಜನಕ್ಕೆ ಈ ಒಂದು ನೇಗಿಲು ಅಂದರೆ ಏನು, ಮತ್ತು ಫಾರ್ಮರ್ಸ್ ಅಂದರೆ ಹೇಗೆ, ರೈತರು ಹೇಗಿರ್ತಿದ್ರು, ರೈತರ ಕೆಲಸವೇನು ಅನ್ನೋಂತಹದನ್ನ ಈಗ ತಿಳಿಸಿರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಮಾತಾಡ್ತೇವೆ, ಮಾತ್ರ ಇಲ್ಲೂ ಸಹ ನಾವು ಕಾರ್ಯರೂಪಕ್ಕೆ ತರೋದಿಲ್ಲ. ಸಾಕಷ್ಟು ಸಮಸ್ಯೆಗಳು ರೈತ ಎದುರಿಸಿದ್ದಾನೆ, ಹೀಗಾಗಿ ರೈತನನ್ನ ಉಳಿಸುವಂತಹ ಕೆಲಸ ಮಾಡಬೇಕಿದೆ ಅಂತ ಹೇಳಿ ಈಗ ಚಿತ್ರಕಲಾ ಪರಿಷತ್ತಲ್ಲಿ ನಡೆಯುತ್ತಿರುವಂತಹ ಚಿತ್ರಸಂತೆಯಲ್ಲಿ ಈಗ ಪರಮೇಶ್ ಜೋಳಾದ್ ಈಗ ತಮ್ಮ ಒಂದು ವಿಶೇಷವಾದಂತಹ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ನೋಡ್ಬೋದು ಈಗ ಒಂದು ನೇಗಿಲಿನ ಮಾದರಿಯನ್ನ ಈಗ ತಲೆ ಮೇಲೆ ಇಟ್ಕೊಂಡು ಮುಖಕ್ಕೆ ಕಪ್ಪು ಬಟ್ಟೆಯನ್ನ ಹಾಕೊಂಡು ಬಂದಿರುವಂಥದ್ದು. ಇಲ್ಲಿ ನೋಡ್ತಿರಬಹುದು $, ರುಪೀಸ್ ಇವೆಲ್ಲನೂ ಏನಿದೆ ಇದನ್ನೆಲ್ಲ ಉಲ್ಟಾ ಮಾಡಿ ಹಾಕಿದ್ದಾರೆ. ಇದು ಯಾವುದೂ ಸಹ ಇದು ಉಪಯೋಗಕ್ಕೆ ಬರೋದಿಲ್ಲ. ಏನು ನಮ್ಮ ಒಂದು ರೈತ ಉಳಿಯೋವರೆಗೂ ಸಹ ಇದು ಯಾವುದೂ ಉಪಯೋಗಕ್ಕೆ ಬರಲ್ಲ. ರೈತ ಇದ್ರೆ ಇವೆಲ್ಲದಕ್ಕೂ ಸಹ ಒಂದು ಉಪಯೋಗ ಬರುತ್ತೆ ಅಂತ. ಇನ್ನು ಕೆಳಭಾಗದಲ್ಲಿ ಶಾರ್ಟ್ಸ್ ಅನ್ನ ಹಾಕೊಂಡಿದ್ದಾರೆ. ಅದರಲ್ಲಿ ಈಗಿರುವಂತಹ ಒಂದು ಟ್ರೆಂಡ್ ಆಗಿರುವಂತಹ ಸೋಷಿಯಲ್ ಮೀಡಿಯಾ ಏನಿವೆ ಇವ್ಯಾವುದೂ ಸಹ ಇದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಇವೆಲ್ಲ ಬೇಕಿರುವಂಥದ್ದು, ಇವೆಲ್ಲ ಬರಬೇಕು, ಇವೆಲ್ಲ ಇರಬೇಕು ಅಂದ್ರೆ ಮೊದಲು ರೈತ ಉಳಿಬೇಕು. ರೈತ ಉಳಿದ್ರೆ ಮಾತ್ರನೇ ಇವೆಲ್ಲನೂ ಸಹ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋ ಮುಖಾಂತರವಾಗಿ ಈಗ ತಮ್ಮ ಒಂದು ವಿಶೇಷವಾದಂತಹ ಕ್ಯಾಂಪೇನ್ ಅನ್ನ ಮಾಡ್ತಿದ್ದಾರೆ. ಏನು ಚಿತ್ರಸಂತೆಯಲ್ಲಿ ವಿವಿಧ ಕಲಾವಿದರು ತಮ್ಮ ಒಂದು ಪ್ರದರ್ಶನಗಳನ್ನ ನೀಡ್ತಿದ್ದಾರೆ. ಆದ್ರೆ ಈ ಒಂದು ವಿಶೇಷವಾದಂತಹ ಒಂದು ಪ್ರದರ್ಶನ, ವಿಶೇಷವಾದಂತಹ ಕ್ಯಾಂಪೇನ್ ಇಲ್ಲಿರುವಂತಹ ಜನರಿಗೆ ಒಂದು ಅಟ್ರಾಕ್ಷನ್ ಜೊತೆಲಿ ಒಂದು ಮಾಹಿತಿ ಮತ್ತು ಮೆಸೇಜ್ ಅನ್ನ ಸಹ ಸಿಗುವಂತೆ ಮಾಡಿರುವಂತಹದ್ದು. ಕ್ಯಾಮರಾಮನ್ ಸುಶೀಲ್ ಜೊತೆ ಪವನ್ ಕುಮಾರ್ ಪಟೇಲ್, TV9 ಬೆಂಗಳೂರು. ಚಿತ್ರಕಲಾ ಪರಿಷತ್ನಲ್ಲಿ ಇವತ್ತು ಚಿತ್ರಸಂತೆ ಎಲ್ಲರ ಕಣ್ಮನ ಸೆಳೆದಿದೆ. ಅದರಲ್ಲೂ ಆರ್ಟಿಸ್ಟ್ಗಳ ಗ್ಯಾಲರಿಗಳನ್ನು, ಪೈಂಟ್ಸನ್ನು ನೋಡೋಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಿದ್ದಾರೆ. ತುಂಬ ಕಲರ್ಫುಲ್ ಆಗಿರುವಂಥ ಪೈಂಟ್ಸ್ ಎಲ್ಲರ ಗಮನ ಸೆಳೀತಂಥದ್ದು. ಆದರೆ ಇದ್ರ ಮಧ್ಯೆ ಒಂದು ಬೈಕ್ ಕೂಡ ಎಲ್ಲರ ಅಟ್ರಾಕ್ಟ್ಗೆ ಕಾರಣವಾಗಿರುವಂಥದ್ದು. ಆದರೆ ಆ ಬೈಕ್ನ ಸ್ಪೆಷಾಲಿಟಿ ಏನು, ಚಿತ್ರಸಂತೆಗೂ ಬೈಕು ಏನು ಸಂಬಂಧ ಅಂತ ನಿಮಗೆ ಕುತೂಹಲ ಮೂಡಿರ್ಬೋದು. ಅಂತ ಒಂದು ಬೈಕ್ ನಾನೀಗ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಮರಾಜ ಅನ್ನೋ ಒಂದು ಬೈಕ್. ಇದನ್ನು ತುಂಬ ವಿಭಿನ್ನವಾಗಿ ಇದನ್ನು ರೆಡಿ ಮಾಡಿರುವಂಥದ್ದು, ಒಂದು ಹೊಸ ರೂಪ ಕೊಟ್ಟಿರುವಂಥದ್ದು. ಸ್ಕೆಲಿಟನ್ ಮಾದರಿಯಲ್ಲಿ ಈ ಒಂದು ಬೈಕ್ನ ರೆಡಿ ಮಾಡಿರುವಂಥದ್ದು. ಏನು ಸಂದಿಲ್ ಅನ್ನುವಂಥವ್ರು ಒಂದು ಆಕ್ಸಿಡೆಂಟ್ ಆಗುತ್ತೆ, ಯಮಹಾ ಬೈಕ್ ಕೊಂಡಿರುವಂಥ ಅವರಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಮೇಲೆ ಇದನ್ನೊಂದು ಎಲ್ರಿಗೂ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಅವರು ಟ್ಯಾಟೂ ಆರ್ಟಿಸ್ಟ್ ಆಗಿರುವಂತಹ ಸಂದಿಲ್ ಅವರು ಬೈಕ್ಗೆ ಒಂದು ಹೊಸ ರೂಪ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು, ಏನು ಮೂಳೆ ಮಾದರಿಯಲ್ಲಿ, ಅಸ್ಥಿ ಪಂಜರದ ಮಾದರಿಯಲ್ಲಿ ಒಂದು ಬೈಕನ್ನು ರೆಡಿ ಮಾಡಿರುವಂಥದ್ದು. ಇದಕ್ಕೆ ಒಂದು ಯಮರಾಜ ಅಂತ ಹೆಸರು ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಗಾಡಿಯಲ್ಲಿ ಏನು ನಾವು ಹೋಗ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದು ಒಂಥರ ಯಮ ಇದ್ದಂಗೆ, ಅದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು ಅನ್ನೋದು ಹೇಳ್ತಿರೋದು. ಯಾಕಂದರೆ ಭೀಕರ ಆಕ್ಸಿಡೆಂಟ್ನಲ್ಲಿ ತುಂಬ ಅವರಿಗೆ ಗಾಯಗಳಾಗಿರುತ್ತದೆ, ಜೀವನ ಮರಣ ಕೂಡ ನಡೆಸಿರ್ತಾರೆ. ಹೀಗಾಗಿ ಇವರು ಇದನ್ನು ಒಂದು ಹೊಸ ರೂಪ ಕೊಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಇದಕ್ಕೊಂದು ತಲೆ ಬುಡ ಮುಂದೆ ನೋಡಬೇಕು. ಏನು ಮುಂದೆ ಒಂದು ಇದು ಭಾಗದಲ್ಲಿ ಒಂದು ಏನು ತಲೆ ಬುಡವನ್ನು ಇಟ್ಟು ಅದನ್ನು ಹೆಡ್ಲೈಟ್ ಆಗಿ ಇದು ಮಾಡಿರುವಂಥದ್ದು. ಅಂದರೆ ತುಂಬ ಡಿಫ್ರೆಂಟಾಗಿ ಬೈಕ್ ಅಂದರೆ ಒಂದು ಯಮರಾಜ ಅನ್ನೋ ಒಂದು ಹೆಸರನ್ನು ಕೊಟ್ಟಿರೋ ಮೂಲಕ ಅವರೇ ತಮ್ಮ ಮೆಟಲ್ಸ್ ಎಲ್ಲ ಹಾಕಿ ಮೂಲಕ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಬೈಕನ್ನು ರೆಡಿ ಮಾಡಿರುವಂಥ ಇವತ್ತು ಇಡೀ ಚಿತ್ರಸಂತೆಯಲ್ಲಿ ಇದೇ ಅಟ್ರಾಕ್ಟ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಇದೀಗ ನಮ್ಮ ಜೊತೆ ಮಾತಾಡೋಕ್ಕೆ ಟ್ಯಾಟೂ ಆರ್ಟಿಸ್ಟ್ ಆಗಿರೋ ಸಂದಿಲ್ ಇದ್ದಾರೆ. ಸರ್, ಇದು ಬೈಕ್ ನೀವು ಯಾವಾಗ ತೊಗೊಂಡ್ರಿ, ನಿಮ್ಗೆ ಯಾಕೆ ಬಂದು ಈ ಐಡಿಯಾ ಒಂದು ಹೊಸ ರೂಪ ಕೊಡೋದು? ಇದು 1986 ಗಾಡಿ ರಾಜ್ಡೂಟ್ ಅಂತ. ನನಗೆ ಇದು 2007ನಲ್ಲಿ ನನಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಆಗಿದ ಮೇಲೆ ಇದನ್ನು ಈ ಡಿಸೈನ್ಗೆ ಮಾಡೋಣ ಅಂತ, ಯಾಕಂದರೆ ಆಲ್ಮೋಸ್ಟ್ ಜೀವನ ಹೋಗಿತ್ತು. ಆ ಆಕ್ಸಿಡೆಂಟ್ ಅಷ್ಟೊಂದು ಡೇಂಜರಸ್ ಆಗಿತ್ತು. ಅದಕ್ಕೆ ಯಮರಾಜ್ ಅಂತ ಒಂದು ಡಿಸೈನ್ ಮಾಡೋಣ ಅಂತ, ಯಾಕಂದರೆ ನನಗೆ ಆಲ್ಮೋಸ್ಟ್ ಜೀವ ಹೋಯಿತು ಆ ಆಕ್ಸಿಡೆಂಟ್ನಲ್ಲಿ. ಈಗ ಬೈಕ್ ಅಂದರೆ ಸಾರು ಯಂಗ್ಸ್ಟರ್ಗೆ ತುಂಬ ಸ್ಪೀಡಾಗಿ ಹೋಗುವಂಥ ತುಂಬ ಕ್ರೇಜ್ ಇರುತ್ತೆ. ಅದರಲ್ಲೂ ಇಂತಹ ಯಮಹಾ ಬೈಕಲ್ಲಿ ಸಿಕ್ಕಿದ್ರೆ ಸಾಕು ತುಂಬ ಸ್ಪೀಡಾಗಿ ಹೋಗ್ಬೇಕು ಅನ್ನೋದು ಯುವಕರಾದೆ. ಬಟ್ ಈಗ ನೀವು ಹೊಸ ರೂಪ ಕೊಟ್ಟಿದ್ದೀರಾ, ಸ್ಕರ್ಟನ್ ಮಾದರಿಯಲ್ಲಿ ಒಂದು ಶೇಪ್ ಕೊಟ್ಟಿರೋ, ಅಂದರೆ ಒಂದು ಅವೇರ್ನೆಸ್ ಮೂಡಿಸುವಂಥ ರೀತಿಯಲ್ಲಿ ಈ ಥರ ಮಾಡಿರೋದಾ? ಹೌದು, ಅವೇರ್ನೆಸ್ಗೆ ಸ್ವಲ್ಪ ಮೆತ್ತಿಗೆ ಓಡಿಸ್ಬೇಕು, ಎಲ್ಲ ಹುಷಾರಾಗಿ ಓಡಿಸ್ಬೇಕು. ಬೈಕ್ ಅಂದರೆ ಒಂದು ಯಮ ಇದ್ದಂಗೆ ಅಂತ. ಯಮನ ಹಿಂದೆ ಬರಬಾರ್ದು ಅಂತ ಹುಷಾರಾಗಿ ನೋಡ್ಕೊಬೇಕು. ಈ ಒಂದು ಮಾದರಿಯ ಒಂದು ಬೈಕ್ ಮಾಡೋಕ್ಕೆ ನೀವೇನೆಲ್ಲ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ ಒಂದು ಹೊಸ ಶೇಪ್ ಕೊಡೋದಕ್ಕೆ? ಫೈಬರ್ ಮೋಲ್ಡಿಂಗು ಮತ್ತು ಪೌಡರ್ ಕೋಟಿಂಗ್, ಹಂಗೆ ವೇರಿಯಸ್ ಮೆಟಲ್ಸ್ ಆ್ಯಂಡ್ ಸ್ಕಲ್ಪ್ಚರ್ ಥರ. ಥ್ಯಾಂಕ್ ಯು.
ಇದು ಸಂದಿಲ್ ಅವರು ಹೇಳ್ತಾ ಇರೋಂಥದ್ದು. ಅಂದರೆ ಬೈಕ್ ಸಿಕ್ಕಿದ್ರೆ ಸಾಕು, ಯುವಕರು ತುಂಬ ಸ್ಪೀಡಾಗಿ ಹೋಗ್ತಾರೆ. ಆದರೆ ಬೈಕ್ ಅಂದರೆ ಒಂದು ಯಮ ಇದ್ದಂಗೆ, ಅದನ್ನು ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಈ ನಿಟ್ಟಿನಲ್ಲಿ ಅದಕ್ಕೆ ಒಂದು ಹೊಸ ರೂಪ ಕೊಟ್ಟೆ ಅಂತ ಆರ್ಟಿಸ್ಟ್ ಆಗಿರುವಂಥ ಸಂದಿಲ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಜರಂಗಿ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಚಿತ್ರಸಂತೆಯಲ್ಲಿ ಇವತ್ತು ತುಂಬಾನೇ ಕಲರ್ಫುಲ್ ಆಗಿ ಕಾಣ್ತಾ ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ತುಂಬಾ ವಿಸ್ಮಯತರಾಗಿ ಚಿತ್ರಗಳನ್ನು ವೀಕ್ಷಿಸ್ತಾ ಇರೋದು. ಮತ್ತೊಂದು ಕಡೆ ಆರ್ಟಿಸ್ಟ್ಗಳು ಕೂಡ ತುಂಬಾ ಡಿಫ್ರೆಂಟ್ ಮಾಡಿರುವಂತಹ ಆರ್ಟಿಸ್ಟ್ಗಳನ್ನ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಈಗ ನಾನು ನಿಮ್ಗೆ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಒಂದೇ ಇವತ್ತು ಚಿತ್ರಸಂತೆ ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅಷ್ಟೆಲ್ಲ 1000ಕ್ಕೂ ಹೆಚ್ಚು ಜನ ಆರ್ಟಿಸ್ಟ್ಗಳು ಕೂಡ ಇವತ್ತು ಆಟಗಳನ್ನ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಇಲ್ಲಿ ಡಿಫ್ರೆಂಟ್ ಆಗಿರುವಂತಹ ಆರ್ಟಿಸ್ಟ್ಗಳು ಇಲ್ಲಿ ಬಂದಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಚಿತ್ರಗಳು ಕೂಡ ಡಿಫ್ರೆಂಟ್ ಆಗಿರೋ ಚಿತ್ರಗಳನ್ನೆಲ್ಲ ಪ್ರದರ್ಶನ ಮಾಡೋದು. ಪೇಪರ್ ಕಟ್ಟಿಂಗಲ್ಲಿ ಮಾಡಿರುವಂತಹ 3D ಚಿತ್ರಗಳನ್ನು ನೀವು ನೋಡ್ತಾ ಇರ್ಬೋದು. ಪ್ಯಾರೆಟ್ ಚಿತ್ರವನ್ನು ಪೇಪರಲ್ಲಿ ಕಟ್ಟಿಂಗ್ ಮಾಡಿರುವಂಥದ್ದು. ಮತ್ತೊಂದು ಕಡೆ ಸ್ಕೆಚ್ ಪೆನ್ನಲ್ಲಿ ಮಾಡಿರುವಂತಹ ಚಿತ್ರಗಳು, ಪೇಂಟಿಂಗಲ್ಲಿ ಮಾಡಿರುವಂತಹ ಚಿತ್ರಗಳು, ಈ ಪೇಪರಲ್ಲಿ ಏನು ಕುದುರೆ, ಆನೆ ಚಿತ್ರ, ಮೋದಿ ಚಿತ್ರ, ಹೀಗೆ ಸಾಕಷ್ಟು ಚಿತ್ರಗಳನ್ನು ಬಿಡಿಸಿ ಪೇಪರಲ್ಲಿ ಕಟಿಂಗ್ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಮತ್ತೊಂದು ಕಡೆ ತಂಜಾವೂರಿನ ಚಿತ್ರಗಳು ಮತ್ತು ಈ ರೀತಿಯಾದಂಥ ಮತ್ತು ಬಾಟಲ್ಸ್ನಲ್ಲಿ ಮಾಡಿರುವಂಥ ಚಿತ್ರಗಳು ಕೂಡ ಇಲ್ಲಿ ಕಂಡು ಬರ್ತದ್ದು. ಒಂದೇ ಸೂರಿನಲ್ಲಿ ಸಾಕಷ್ಟು ಚಿತ್ರಗಳು ಇಲ್ಲಿ ಬಂದಂತಹ ಪ್ರೇಕ್ಷಕರನ್ನು ಅಟ್ರಾಕ್ಟ್ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನರು ಕುತೂಹಲದಿಂದ ನೋಡ್ತಾ ಇರುವಂಥದ್ದು, ಕೆಲವರು ಕೊಂಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಏನು ಬಾಟಲ್ಗಳಲ್ಲಿ ಮಾಡಿರುವಂಥ ಬಿಡಿಸಿರುವಂಥ ಪೇಂಟ್ಸ್ ಕೂಡ ಇಲ್ಲಿ ಎಲ್ಲರ ಕಣ್ಮನ ಸೆಳೀತಾ ಇರುವಂಥದ್ದು. ಇಲ್ಲಿ ತಂಜಾವೂರಿನ ಚಿತ್ರಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿವೆ. ಮತ್ತೊಂದು ಕಡೆ ಇಲ್ಲಿ ಆರ್ಟಿಸ್ಟ್ಗಳು ಕೂಡ ತಮ್ಮ ಡಿಫ್ರೆಂಟ್ ಆಗಿ ಮೇಕ್ ಮಾಡಿರುವಂತಹ ಚಿತ್ರಗಳನ್ನು ಕೈಯಲ್ಲಿ ಹಿಡಿದು ಪ್ರದರ್ಶನ ಮಾಡ್ತಾ ಇರುವಂಥದ್ದು ನೋಡ್ಬೋದು. ಈ ಒಂದು ಚಿತ್ರವನ್ನು ತುಂಬ ಡಿಫ್ರೆಂಟ್ ಆಗಿ ಮೇಕ್ ಮಾಡಿರುವಂಥದ್ದು. ಯಾಕಂದರೆ ಈಗಿನ ವಿದ್ಯಾರ್ಥಿಗಳ ಪೇಷನ್ಸ್ ಕಡಿಮೆ, ಆದರೆ ಇದೊಂದು ಆ ಒಂದು ಪೇಷನ್ಸ್ ಕಳಿಸಿಕೊಡುತ್ತೆ ಅಂತ ನಿಟ್ಟಿನಲ್ಲಿ ತುಂಬ ದಿನದಿಂದ ಪ್ರಯತ್ನ ಮಾಡಿದ್ದೀನಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಈಗ ನಮ್ಮ ಜೊತೆ ಮಾತಾಡೋಕ್ಕೆ ಅವರು ಸರ್, ಇದು ನೀವು ಎಷ್ಟು ದಿನ ಮಾಡಿದ್ರಿ, ಇದರ ಉದ್ದೇಶ ಏನಿತ್ತು? ಇದೊಂದು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದೆ ಪೇಪರಲ್ಲಿ ಮಾಡಿದ್ರೆ. ಇದು ತುಂಬ ಡಿಫ್ರೆಂಟ್. ಇದಕ್ಕೆ 3D ಒರಿಗೇಮಿ ಅಂತೀವಿ. ಇದು ಬರೀ ಪೇಪರಿಂದ ಫೋಲ್ಡಿಂಗ್ ಮಾಡೋದು. ಇದಕ್ಕೆ ಗಮ್ ಇರ್ಲಾರ್ದೇ ಮಾಡುವಂಥ ಕಲೆ. ಈ ಕಲೆಯಲ್ಲಿ ನಮಗೆ ತಾಳ್ಮೆ, ಕಾನ್ಸಂಟ್ರೇಷನ್ನು, ತಾಳ್ಮೆ, ಪೇಷನ್ಸ್ ಎಲ್ಲ ಬೆಳೆಯುವಂಥದ್ದು. ಇದು ಈಗಿನ ಜನರೇಷನ್ ಮಕ್ಕಳಿಗೆ ಅತ್ಯವಶ್ಯವಾಗಿರಬೇಕಿದು. ಅವ್ರಿಗೆ ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಇದು ಅವಶ್ಯವಾಗಿ. ದಿನಾಲು ಒಂದು 2 ಗಂಟೆ ಆದರೂ ಇದಕ್ಕೆ ಕೂತ್ಕೊಂಡ್ಬಿಟ್ರೆ ಮನುಷ್ಯ ಪ್ರೆಷರಿಂದ ಮುಕ್ತನಾಗ್ಬೋದು ಅಂತ ನನ್ನ ಅನಿಸಿಕೆ. ಇದು ವಿತೌಟ್ ಗ್ಲೂ, ಗಮ್ ಹಾಕ್ಲಾರ್ದೇ ಮಡಿಸುವಂಥದ್ದು. ಇದನ್ನು ಸುಮಾರು 2500 ಪೇಪರ್ ಇದಾವೆ ಇದರಲ್ಲಿ. ಇದನ್ನು ಮಡಿಸ್ತಾ ಹೋದಾಗೆ ಅದರಲ್ಲಿ ತಾಳ್ಮೆ ಹೆಚ್ಚಾಗುತ್ತೆ. ತಾಳ್ಮೆ ಬರೋದ್ರಿಂದ ಆಮೇಲೆ ನಮಗೆ ಕ್ರಿಯಾತ್ಮಕ ಶೀಲ ಬೆಳೆದು ಇದನ್ನು ಮಾಡಬೇಕಾದ್ರೆ ಮಾಡೆಲ್ ಮಾಡಿದ್ಮೇಲೆ ನಮಗಿದು ಬೇಡ ಅನಿಸಿದಾಗ ಇದನ್ನು ತೆಗೆದುಬಿಟ್ಟು ಬೇರೆ ಮಾಡೆಲ್ ನಾವು ಕ್ರಿಯೇಟಿವ್ ಆಗಿ ಮಾಡ್ಬೋದು. ಇದೊಂದು ಉದ್ದೇಶ. ಇದರಿಂದ ತಾಳ್ಮೆನೂ ಭಾಳ ಒಳ್ಳೆಯದು. ಈಗಿನ ಮಕ್ಕಳಿಗೆ ಮಾತ್ರ ಇದು ಅವಶ್ಯವಾಗಿದೆ. ಇದು ಹೇಳ್ತಾರೆ. ಇನ್ನು ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಇನ್ನು ಹೈಟೆಕ್ ಟಚ್ ಕೂಡ ನೀಡ್ತಾರೆ. ಯಾಕಂದರೆ ಈಗ ಡಿಮಾನಿಟೈಸೇಷನ್ದ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಣ ವಿನಿಮಯಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಬಟ್ ಇಲ್ಲಿ ಕ್ಯಾಶ್ ತೊಗೋತಾರೆ. ಪೇಟಿಎಮ್ಮಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಭೀಮಾ ಆ್ಯಪ್ಗಳನ್ನೆಲ್ಲ ಬಳಸಿ ಇಲ್ಲಿ ನೀವು ಏನು ಬೇಕೋ ಅದನ್ನು ಪರಿಚಯ ಮಾಡಬಹುದು. ತಮಗೆ ಇಷ್ಟವಾದಂತಹ ಆರ್ಟನ್ನು ಕೊಂಡ್ಕೊಂಡು ಹೋಗಬಹುದು ಅಂತ ಅದಕ್ಕೆ ಇಲ್ಲಿ ಏರ್ಪಾಡು ಮಾಡೋದು. ಒಟ್ಟಿನಲ್ಲಿ ಒಂದೇ ಸೂರಿನಲ್ಲಿ ಸಾಕಷ್ಟು ರೀತಿಯಾದಂತಹ ಪೇಂಟ್ಗಳು ಇಲ್ಲಿ ಸಿಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಚಿತ್ರಸಂತೆಯಲ್ಲಿ ಸಾಕಷ್ಟು ಕಲರ್ಫುಲ್ ಆಗಿದ್ದು ಎಲ್ಲರೂ ತುಂಬಾ ಸಂಖ್ಯೆಯಲ್ಲಿ ಬಂದು ವೀಕ್ಷಣೆ ಮಾಡ್ತಾ ಇರೋದು, ಕೆಲವರು ಕೊಂಡ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇರುವಂಥದ್ದು. ಕ್ಯಾನ್ ಪರ್ಸನ್ ಬಜರಂಗಿ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಕಲಾವಿದನ ಕಲ್ಪನೆಗೆ, ಕಥೆಗಳಿಗೆ ಮಿತಿ ಇರಲ್ಲ ಅಂತ ಹೇಳ್ತಾರೆ. ಕಲಾವಿದನ ಕುಂಚದಲ್ಲಿ ಅರಳುವಂತಹ ಕಲಾಕೃತಿಗಳಿಗೆ ಬೆಲೆ ಕಟ್ಟೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥ
ಮಾತಿದೆ. ಸದ್ಯ ಅಂತಹ ಒಂದಷ್ಟು ಕಲಾಕೃತಿಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವೇನು ಪೇಂಟಿಂಗ್ ನೋಡ್ತಾ ಇದ್ದೀರಾ, ಒಂದಕ್ಕಿಂತ ಒಂದು ವಿಭಿನ್ನವಾದಂತಹ ಪೇಂಟಿಂಗ್ ಇವು. ಒಂದು ಕಡೆ ದೇವರ ಚಿತ್ರಗಳನ್ನ ಬರೆದಿದ್ರೆ, ಇನ್ನೊಂದು ಕಡೆ ನಿಸರ್ಗದ ಚಿತ್ರವನ್ನ ಬರೆಯಲಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ಪಾತ್ರಗಳನ್ನ ಇಟ್ಕೊಂಡು ಚಿತ್ರಗಳನ್ನ ರಚಿಸಲಾಗಿದೆ, ಮತ್ತೆ ಪೇಂಟಿಂಗ್ ಅನ್ನ ಮಾಡಲಾಗಿದೆ. ಆದ್ರೆ ಇಂತಹ ಪೇಂಟಿಂಗ್ ಗಳನ್ನ ನೋಡ್ತಾ ಇದ್ರೆ ಅಬ್ಬ ಎಂಥ ಅದ್ಭುತವಾದಂತಹ ಕಲಾವಿದನ ಕುಂಚದಲ್ಲಿ ಅರಳಿರುವಂತಹ ಪೇಂಟಿಂಗ್ ಗಳಿವು ಅನ್ನುವಂತ ಉದ್ಗಾರ ಬರೋದಂತೂ ಸತ್ಯ. ಆದ್ರೆ ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇಂತಹ ಅದ್ಭುತವಾದಂತಹ ಪೇಂಟಿಂಗ್ ಗಳು ಮೂಡಿ ಬಂದಿರುವಂತದ್ದು ಕೈಯಿಂದ ರಚಿಸಿರುವಂತಹ ಕಲಾಕೃತಿಗಳಲ್ಲ. ವಿಶೇಷ ಚೇತನರಾಗಿರುವಂತಹ ಕೇರಳ ಮೂಲದ ಯುವತಿ ಏನಿದ್ದಾರೆ, ಅವರು ಬಾಯಿಯಿಂದ ಆ ಕಲಾಕೃತಿಗಳನ್ನ ರಚಿಸ್ತಾರೆ. ಸದ್ಯ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇವರು ಕೇರಳದ ಕಲಾವಿದರು. ತಮ್ಮ ಬಾಯಿಯಿಂದಲೇ ಇಡೀ ಪೇಂಟಿಂಗ್ ಅನ್ನ ಮಾಡ್ತಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅವರು ಕುಂಚವನ್ನ ತಮ್ಮ ಬಾಯಿಯೊಳಗೆ ಇಟ್ಕೊಳ್ಳೋ ಮೂಲಕ ಮತ್ತೆ ಅದಕ್ಕೆ ಕಲರ್ ಅನ್ನ ಮೆತ್ತಿಸಿಕೊಂಡು ಅದನ್ನ ಪೇಂಟಿಂಗ್ ಮಾಡೋ ಮೂಲಕ ತಮ್ಮ ಪ್ರತಿಭೆಯನ್ನ ಹೊರ ಹಾಕ್ತಾ ಇದ್ದಾರೆ. ಏನು 14ನೇ ಚಿತ್ರಸಂತೆ ನಡೀತಾ ಇದೆ. 14ನೇ ಚಿತ್ರಸಂತೆಯಲ್ಲಿ ವಿಶೇಷ ಚೇತನ ಆಗಿರುವಂತಹ ಈ ಮಹಿಳೆ ಇಂತಹ ಕಲಾಕೃತಿಗಳನ್ನ ರಚಿಸುವ ಮೂಲಕ ಎಲ್ಲರ ಗಮನವನ್ನ ಸೆಳಿತಾ ಇರುವಂತದ್ದು. ಕೇವಲ ಇದೊಂದೇ ಚಿತ್ರ ಅಲ್ಲ, ಅಂದ್ರೆ ಇಲ್ಲಿ ಬಿಡಿಸಿರುವಂತಹ ಪ್ರತಿಯೊಂದು ಚಿತ್ರಗಳು ಕೂಡ ಅವರ ಬಾಯಿಯಿಂದ ಬಿಡಿಸಿರುವಂತಹ ಚಿತ್ರಗಳೇ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅವರು ಆ ಬ್ರಷ್ ಅನ್ನ ಬಾಯಿಯೊಳಗೆ ಇಟ್ಕೊಂಡು ಅದಕ್ಕೆ ಕಲರ್ ಅನ್ನ ಅಂಟಿಸ್ಕೊಳ್ಳೋ ಮೂಲಕ ಮತ್ತೆ ಅದನ್ನ ಕ್ಯಾನ್ವಾಸ್ ನ ಮೇಲೆ ಬಿಡಿಸುವ ಮೂಲಕ ಅವರು ಸಾಕಷ್ಟು ಕಲಾಕೃತಿಗಳನ್ನ ರಚಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ, ಕೇವಲ ಒಂದೆರಡಲ್ಲ ಸಾವಿರಾರು ಜನ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ರು ಕೂಡ ಇವರು ವಿಶೇಷ ಚೇತನರಾಗಿದ್ದುಕೊಂಡು ತಮ್ಮ ಬಾಯಿಯಿಂದಲೇ ಚಿತ್ರಗಳನ್ನ ಬಿಡಿಸುವಂತಹ ಕೆಲಸವನ್ನು ಕೂಡ ಸದ್ಯ ಮಾಡ್ತಾ ಇದ್ದಾರೆ. ಇದು ಸದ್ಯ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ 14ನೇ ಚಿತ್ರಸಂತೆಯಲ್ಲಿ ಕಂಡು ಬರ್ತಾ ಇರುವಂತಹ ಅತ್ಯಂತ ಒಂದು ಸೊಗಸಾದಂತಹ ಹೈಲೈಟ್ಸ್ ಇದು. ನೀವು ದೃಶ್ಯದಲ್ಲಿ ನೋಡಬಹುದು, ಕೈ ಇರುವಂತಹ ಸಾಮಾನ್ಯರೇ ಚಿತ್ರ ಬಿಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹದ್ರಲ್ಲಿ ತಮ್ಮ ಬಾಯಿಯಿಂದ ಚಿತ್ರಗಳನ್ನ ಬಿಡಿಸುವ ಮೂಲಕ ಅದರಲ್ಲೂ ಕೂಡ ಅದ್ಭುತವಾದಂತಹ ಪೇಂಟಿಂಗ್ ಗಳನ್ನ ಮಾಡೋ ಮೂಲಕ ಅಲ್ಲಿರುವಂತಹ ನೆರೆದಿರೋ ಜನರನ್ನ ಆಕರ್ಷಿಸ್ತಾ ಇರುವಂತದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಕೇವಲ ನಿಸರ್ಗದ ಚಿತ್ರವಲ್ಲ, ದೇವರ ಫೋಟೋಗಳು, ಅದರ ಜೊತೆಗೇನೆ ಬೇರೆ ಬೇರೆ ರೀತಿಯಾದಂತಹ ಕಲಾಕೃತಿಗಳನ್ನ ಇವರು ಇದೇ ರೀತಿಯಾಗಿ ರಚಿಸ್ತಾ ಇದ್ದಾರೆ. ಈ ಬಗ್ಗೆ ಅವ್ರನ್ನ ನಾವು ಮಾತಾಡ್ಸೋಣ. ಮೇಡಮ್ ಜಿ, आपको साथ बात करना चाहती है हम लोग. कैसे कैसे पेंटिंग करते हैं आप और कितने साल से ऐसा पेंटिंग कर रही है आप? मैं बचपन से चित्र रचना करती थी. उस समय मैं हाथ से करती थी. आफ्टर माय स्कूल एजुकेशन my hands became weak. My brother also paint with mouth. He is a famous artist. He teach me the basic course of art. मैं उसके बाद तब मैं हाथ से नहीं कर पाती, मुझे बहुत दुख हुआ. तब मेरे भैया ने बहुत इंस्पिरेशन किया और मुँह से बात चित्र रचना करने को कहा. मैं पहले मुझे ऐसा नहीं होता था. मैं सोच भी नहीं सकती थी मुझे हो पाऊंगी. ಥ್ಯಾಂಕ್ ಯು ಸೋ ಮಚ್. आप इधर आके ऐसा कर रही है. ಇದು ಕಲಾವಿದರು ಹೇಳ್ತಾ ಇರುವಂತಹ ಮಾತು. ಕೇವಲ ಒಂದೆರಡು ಕಲಾಕೃತಿಗಳಲ್ಲ, ಬಹುತೇಕ ಇಲ್ಲಿರುವಂತಹ ಎಲ್ಲಾ ಪೇಂಟಿಂಗ್ಗಳು ಕೂಡ ಅವರು ಬಾಯಿಂದನೇ ರಚಿಸಿರುವಂತದ್ದು. ಸಾವಿರಾರು ಕಲಾವಿದರು ಭಾಗವಹಿಸಿರುವಂತಹ ಇಂತಹ ಚಿತ್ರಸಂತೆಯಲ್ಲಿ ವಿಶೇಷ ಚೇತನರಾಗಿದ್ದುಕೊಂಡು ತಮ್ಮ ಬಾಯಿಯೊಳಗಡೆ ಬ್ರಷ್ ಅನ್ನ ಇಟ್ಕೊಂಡು ಅದರ ಮೂಲಕ ಚಿತ್ರಗಳನ್ನ ರಚಿಸುವ ಮೂಲಕ ಅದರ ಮೂಲಕ ಪೇಂಟಿಂಗ್ ಗಳನ್ನ ಮಾಡೋ ಮೂಲಕ ನೆರೆದಿರುವಂತಹ ಜನರನ್ನ ಆಕರ್ಷಿಸ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಇಂತಹ ಚಿತ್ರಸಂತೆಯಲ್ಲಿ ಭಾಗವಹಿಸಿರುವಂತದ್ದು ನನಗೆ ಅತ್ಯಂತ ಖುಷಿ ತಂದಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಮೀರ್ ಜೊತೆ ಆನಂದ್ ಬುರ್ಲಿ, TV9 ಬೆಂಗಳೂರು.